ನನ್ ಕಾಲ್ ಹೆಂಗಿದೆ? ನಿನ್ ಕಾಲ ಇದು ಬೈಲರ್ ಕೋಳಿ ಸ್ಕಿನ್ ಔಟ್ ಮಾಡಿದ್ರೆ ಇರುತ್ತಲ್ಲ ಆ ತರ ಇದೆ. ನನ್ ತೊಡೆಯಿಂದ 9 ಇಂಚು ಸ್ಕಿನ್ ಕಿತ್ತಾಕಿದ್ರಲ್ಲ, ಅದೇನೆ ಇದು. ಈಗ ಬ್ಯಾಂಡೇಜ್ ಎಲ್ಲ ರಿಮೂವ್ ಆಗಿ ಈ ತರ ಇದೆ, ಫ್ರೆಶ್ ಆಗಿ. ಇಲ್ಲಿ ಕಿತ್ತಾಕಿದ ಸ್ಕಿನ್ ನ ಇಲ್ಲಿಗೆ ಗ್ರಾಫ್ಟಿಂಗ್ ಮಾಡಿದ್ರು. ಎಲ್ಲಾನು ಈಗ ಸೂಪರ್ ಆಗಿ ಹೀಲ್ ಆಗ್ತಾ ಇದೆ. 2.5 ತಿಂಗಳಿಂದ ನನ್ ಮೈನ ನಮ್ಮಮ್ಮ ಒರೆಸ್ತಿದ್ರು, ಆದ್ರೆ ಇವಾಗ ನಾನೇ ಬಾತ್ರೂಮ್ ಹೋಗಿ ಮೈನ ಚಕ ಅಂತ ಉಜ್ಕೋತಾ ಇದ್ದೀನಿ. ಐ ಮೀನ್ ಬ್ಯಾಂಡೇಜ್ ಎಲ್ಲ ಉದ್ರೋಯ್ತು, ಈಗ ನೆಮ್ಮದಿಯಾಗಿ ಸ್ನಾನ ಮಾಡಬಹುದು. ಇಂಡಿಪೆಂಡೆಂಟ್ ಆಗಿ ನಂದನೆ ನಾನೇ ತೊಳ್ಕೊತಾ ಇದ್ದೀನಿ. ಇವತ್ತು ನನ್ನ ಡಯಟ್ ರೂಟೀನ್ ಅಲ್ಲಿ ಏನಿದೆ ಗೊತ್ತಾ? ನಮ್ಮಮ್ಮ ರವೆ ರೊಟ್ಟಿ ಮಾಡ್ಕೊಟ್ಟಿದ್ರು, ಸೂಪರ್ ಆಗಿತ್ತು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ನನ್ನೇನು ಉಣ್ಣದು ಮಲ್ಗೋದು ಹೇಳೋದು ಅಷ್ಟೇ ಅನ್ಕೊಂಡಿದೀರಾ? ಚಾನ್ಸೇ ಇಲ್ಲ. ನಾನ್ ಎಂತ ಸಿಚುಯೇಷನ್ ಹೇಳಿದ್ರು ನನ್ನ ಸೋಷಿಯಲ್ ಮೀಡಿಯಾಸ್ ನ ಮಾತ್ರ ಗಿವ್ ಅಪ್ ಮಾಡಲ್ಲ. ನನ್ಗೆ ಬೆಳಗ್ಗೆ ತಿಂಡಿ ಆಗಿದ ತಕ್ಷಣ ವಿಡಿಯೋ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ 3 ಯೂಟ್ಯೂಬ್ ಚಾನಲ್, 1 ಫೇಸ್ಬುಕ್, 4 ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ನ ಮೇಂಟೈನ್ ಮಾಡಬೇಕು. ಫುಲ್ ಡೇ ಕಂಟೆಂಟ್ ಮಾಡೋಷ್ಟೊತ್ತಿಗೆ ಫುಲ್ ಬಿಸಿ ಆಗ್ಬಿಟ್ಟಿರ್ತೀನಿ. ಇದಾಗ್ತಾ ಇದ್ದಂಗೆ ನಮ್ಮಮ್ಮ ಬಂದು ನನ್ ಗಾಯಕ್ಕೆ ಕ್ರೀಮ್ ನ ಹಚ್ಚಿ ಅರ್ಧ ಗಂಟೆ ಮಸಾಜ್ ಮಾಡ್ತಾರೆ. ಸ್ಟಾಕಿನ್ಸ್ ಎಲ್ಲ ಹಾಕಿ ನನ್ನನ್ನ ಫುಲ್ ರೆಡಿ ಮಾಡಿ ಕೂರಿಸ್ತಾರೆ. ಇನ್ನೇನಿದ್ರು ದಿನ ಎಲ್ಲ ನನ್ ಮಕ್ಳ ಜೊತೆ ಆಟ ಆಡ್ಕೊಂಡು ಫುಲ್ ಖುಷಿಯಾಗಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡಿರೋದಷ್ಟೇನೆ. ಮಧ್ಯಾಹ್ನದೊತ್ತು ಮಲ್ಗಲ್ಲ ನಾನು. ಆಚೆ ಚುಮ್ಮು ಚಳಿಗೆ ಏನಾದ್ರೂ ಬಿಸಿ ಬಿಸಿ ಖಾರ ತಿನ್ಬೇಕು ಅನಿಸ್ತಾ, ಅದಕ್ಕೆ ಇವತ್ತು ಮ್ಯಾಗಿ ಮಾಡಿಸ್ಕೊಂಡ್ ತಿಂತಾ ಇದ್ದೀನಿ. ಅಮ್ಮ, ಇವತ್ತು ಡಯಟ್ ಬಿಟ್ಬಿಟ್ಟು ಸೊಪ್ಪು ಬಿಟ್ಬಿಟ್ಟು ಮ್ಯಾಗಿ ಕೊಟ್ಬಿಟ್ಟಿದ್ಯಾ? ಕ್ಲೈಮೇಟ್ ಹೆಂಗಿದೆ ಹೇಳು, ಚಳಿ ಆಗಿದೆಯಾ, ಅದಕ್ಕೆ ಮ್ಯಾಗಿ ಮಾಡಿದ್ದೀನಿ ನೋಡು. ಅರ್ಧ ಭಾಗ ತರಕಾರಿನೇ ಇದೆ, ಅರ್ಧ ಭಾಗ ಮ್ಯಾಗಿ ಇದೆ. ಎಲ್ಲವೂ ತಿನ್ಬೇಕು, ಸ್ವಲ್ಪ ಟೇಸ್ಟ್ ಮಾಡಬೇಕು. ಇನ್ನು ನನ್ನ ಹೆಲ್ತ್ ಬಗ್ಗೆ ಪ್ರೋಗ್ರೆಸ್. ವೀಲ್ ಇದ್ದಿದ್ ವಾಕರ್ ಅಲ್ಲಿ ನಡೀತಿದೆ, ಇವಾಗ ನಾರ್ಮಲ್ ವಾಕರ್ ಗೆ ಶಿಫ್ಟ್ ಆಗಿದ್ದೀನಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ ನನ್ನ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿ ಎಷ್ಟು ಬೇಗ ಹೀಲ್ ಆಗ್ತಾ ಇದೆ ಅಂತ. ಅಂಡ್ ಆಲ್ಸೋ ಇವಾಗ ಮಂಡಿ ಕೂಡ ಮಾಡ್ಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದ್ರೆ ಎವ್ರಿ ಡೇ ನಂಗೆ ಫಿಸಿಯೋಥೆರಪಿ ಮನೆಗೆ ಬಂದು ಫುಲ್ ಬೆಂಡ್ ಎತ್ತಿಸ್ತಾವ್ರೆ, ಮಂಡಿನ ಬೆಂಡ್ ಮಾಡಿಸ್ತಾವ್ರೆ. ಸೆಟ್ಟೆತ್ಕೊಂಡಿರೋ ಕಾಲ್ನ ಬೆಂಡ್ ಮಾಡಿ ಬೆಂಡ್ ಎತ್ತಿಸ್ತಾವ್ರೆ. ಏನೇನೋ ನೋವು ತಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಇದನ್ನ ನೋವು ತಡ್ಕೊಂಡ್ಬಿಟ್ರೆ ರಿಕವರಿ ಆಗ್ಬಿಡ್ತೀನಲ್ವಾ? ಇವತ್ತು ಒಂದೊತ್ತು ಮ್ಯಾಗಿ ತಿಂದಿದ್ದಕ್ಕೆ ರಾತ್ರಿ ಊಟ ಇಲ್ಲ, ಬರೀ ಬ್ರಾಕೋಲಿ ತಿನ್ಕೊಂಡು ದಬಾಕೋಬೇಕು. ಈ ಚಳಿಲೂ ಫ್ಯಾನ್ ಹಾಕೊಂಡ್ ಮಲ್ಗುವ ಪರಿಸ್ಥಿತಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಉರಿಯುತ್ತಲ್ಲ, ತಣ್ಣಗ್ ಗಾಳಿ ಬೀಸ್ತಾ ಇರ್ಬೇಕು. ಸಿಕ್ಕಾಪಟ್ಟೆ ಚಳಿ ಅಪ್ಪ. ನಮ್ ಬೆಂಗಳೂರು ಸೂಪರ್ ಆಗಿದೆ ಕ್ಲೈಮೇಟ್. ನಾನ್ ಬೇಗ ಮಲ್ಕೊಳ್ಳಿ ಅಂತ ನಮ್ಮಮ್ಮ ಒಂದ್ 8 ಸ್ಟೆಪ್ ಹಾಕ್ಬಿಟ್ಟು ಹೋಯ್ತಾರೆ. ಬೆಡ್ಶೀಟ್ ಎಲ್ಲ ಒಸ್ಬಿಟ್ಟು ಪ್ಯಾಚ್ಕೋ ಅಂತ ಹೋಗ್ತಾರೆ. ಇವಾಗ ಫಿಸಿಯೋಥೆರಪಿ ಮಾಡ್ತಾ ಇರೋದ್ರಿಂದ ಕೈ ಕಾಲ್ಗೆ ಸ್ಟ್ರೈನ್ ಆಗೋ ಕಾರಣ ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ.